ಮುಂಚೆ ಎಲ್ಲ ಒಂದು 17 ವರ್ಷ 18 ವರ್ಷಕ್ಕೆ ಡೇಟ್ ಅಂದರೆ ಮೆಚ್ಯೂರ್ಡ್ ಆಗ್ತಾ ಇದ್ರು. ಈಗೆಲ್ಲ ತುಂಬ ಸಣ್ಣ ಏಜ್ಗೆ 4ನೇ ಕ್ಲಾಸು 5ನೇ ಕ್ಲಾಸು 3ನೇ ಕ್ಲಾಸ್ ಈ ರೀತಿ ಏಜ್ಗೆನೆ ಹೆಣ್ಮಕ್ಳು ಮೆಚ್ಯೂರ್ಡ್ ಆಗ್ತಾ ಇದ್ದಾರೆ. ಏನು ಕಾರಣ ಮೇಡಮ್? ಏನಾಗತ್ತಾ, ಇವಾಗ ನಾವೆಲ್ಲ ಚಿಕ್ಕವರಾಗಿದ್ದಾಗ ಅಲ್ಲಿಂದ ಎಲ್ಲೆಲ್ಲೋ ರೋಡಲ್ಲೆಲ್ಲ ಆರಾಮಾಗಿ ಓಡ್ಕೊಂಡು ಹೋಗ್ತಾ ಇದ್ವಿ. ದೇರ್ ವಾಸ್ ಇನಫ್ ಫಿಸಿಕಲ್ ಎಕ್ಸರ್ಷನ್. ಅಂಡ್ ಅಷ್ಟೊಂದು ಇವಾಗಿರೋ ಅಷ್ಟು ಸ್ವಿಗ್ಗಿ ಪಿಗ್ಗಿ ಫಾಸ್ಟ್ ಫುಡ್ ಎಲ್ಲ ಏನು ಇರ್ಲಿಲ್ಲ. ನಮ್ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಅಥವಾ ಏನೋ ಸ್ಪೆಷಲ್ ತಿಂಡಿ ಅಂದ್ರೆ ವಾರಕ್ಕೊಂದ್ಸಲನೋ 2 ವಾರಕ್ಕೊಂದ್ಸಲನೋ ವಿದ್ಯಾರ್ಥಿ ಭವನ್ ದೋಸೆ ಆಗಿರ್ತಿತ್ತು. ಸೊ ಲಾಟ್ ಆಫ್ ಅದರ್ ನಾಟ್ ವಿಚ್ ಇಸ್ ನಾಟ್ ಸಮಥಿಂಗ್ ದಟ್ ಇಸ್ ಅವರ್ ಎಥನಿಕ್ ಫುಡ್ ಅನ್ನೋಂಥದ್ದು ಅಂತ ವೆರೈಟಿ ಎಲ್ಲ ಏನು ಇರ್ಲಿಲ್ಲ. ಈಗ ಏನಾಗಿದೆ, ಇವಾಗ ಮೋಸ್ಟ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇದ್ದಾರೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ ಸುತ್ತ ನಮ್ ತಾತ ಅಜ್ಜಿ ಎಲ್ಲ ಇದ್ರು. ಅವರೆಲ್ಲ ನಮ್ಗೆಲ್ಲ ಒಂದಷ್ಟು ಕೆಲಸಗಳು ಟಾಸ್ಕ್ಸ್ ಅಂತ ಕೊಡೋರು. ನಾವು ಅದು ಇದು ಮಾಡ್ಕೊಳ್ತಾ ಇದ್ವಿ, ಕಸಿನ್ಸ್ ಜೊತೆ ಓಡಾಡ್ತಾ ಇದ್ವಿ. ಸೊ ದೇರ್ ವಾಸ್ ಲಾಟ್ ಆಫ್ ಅದರ್ ಥಿಂಗ್ಸ್ ಟು ಪ್ಲೇ. ಈಗಿನ ಮಕ್ಳಿಗೆಲ್ಲ ಮೋಸ್ಟ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಜಾಸ್ತಿ ಇದೆ. ಪೇರೆಂಟ್ಸ್ ಇಬ್ರು ವರ್ಕಿಂಗ್ ಇರ್ತಾರೆ. ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ ಏನು ಮೇಡಮ್? ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಅಷ್ಟಕ್ಕೆ ಇರುತ್ತೆ. ಅಂದ್ರೆ ದೊಡ್ಡ ಕುಟುಂಬ, ದೊಡ್ಡ ಕುಟುಂಬ ಇರಲ್ಲ. ಸೊ ಇವಾಗ ಇವತ್ತಿನ ಬೆಂಗಳೂರಲ್ಲಿ ನೀವ್ ಯಾವ ಮಗುನ ಆಚೆ ಆಟಾಡಕ್ಕೆ ಬಿಡಕ್ಕಾಗತ್ತೆ ವಿತೌಟ್ ಪೇರೆಂಟ್ ಅವ್ರು ಯಾರೋ ಒಬ್ಬರನ್ನ ಇಲ್ದೇ ಇದ್ರೆ? ರೋಡಲ್ಲಿ ಬಿಡಕ್ಕೆ ನಿಜವಾಗ್ಲೂ ಭಯ ಆಗತ್ತೆ. ಆ ಕಡೆಯಿಂದ ಈ ಕಡೆಯಿಂದ ಎಲ್ಲಾ ಕಡೆಯಿಂದ ಬರ್ತಾ ಇರ್ತಾರೆ. ಸೊ ಮಕ್ಕಳೆಲ್ಲ ಮೋಸ್ಟ್ಲಿ ಕೌಚ್ ಪೊಟ್ಯಾಟೊ, ಒಂದ್ ಕಡೆನೆ ಕುತ್ಕೊಂಡೇ ಇರ್ತಾರೆ. ಇವಾಗ ಇದೆಯಲ್ವಾ, ನಾವೆಲ್ಲ ಚಿಕ್ಕವರಾಗಿದ್ದಾಗ ಯಾವ ಮೊಬೈಲ್ ಇತ್ತು, ಯಾವ ಐಪ್ಯಾಡ್ ಇತ್ತು, ಯಾವ ಲ್ಯಾಪ್ಟಾಪ್ ಇತ್ತು, ಅಂತದೇನು ಇರ್ಲಿಲ್ಲ. ಅಂಡ್ ಈವನ್ ಡಿಡಿ ಇದ್ರೊಳಗಡೆನು ಸೀರಿಯಲ್ಸ್ ಅದ್ ಯಾವ್ದೋ ಯಾವ್ದೋ ರಾಮಾಯಣ ಮಹಾಭಾರತ ಸಂಡೇಸ್ ಅದಷ್ಟು ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ಇವಾಗ ಒಂದೇ ಕಡೆ ಕೂತ್ಕೊಂಡೇ ಇರ್ತಾರೆ. ಆಮೇಲೆ ಇವನ್ ದ ಸ್ಕೂಲ್ಸ್ ಆಲ್ಸೋ ದೇ ಹ್ಯಾವ್ ಕ್ವೈಟ್ ಅ ಲಾಟ್ ಆಫ್ ವರ್ಕ್ ಟು ಡೂ. ವೆರಿ ಕಾಂಪಿಟೇಟಿವ್, ಕೂತ್ಕೊಂಡು ಒಂದೇ ಕಡೆ ಓದ್ತಾ ಇರ್ತಾರೆ. ಫಿಸಿಕಲ್ ಎಕ್ಸರ್ಷನ್ ಕಡಿಮೆ. ಫಾಸ್ಟ್ ಫುಡ್ ತುಂಬಾ ಜಾಸ್ತಿ ಆಗಿದೆ. ಆಮೇಲೆ ಈವನ್ ಹಾಲು, ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಇದೆಯಲ್ವಾ, I have heard, I cannot tell it with proof for sure, but I am told that that good cream, rich milk ಕೊಡಕ್ಕೋಸ್ಕರ ಹಸುಗಳಿಗೂ ಓವ್ಯುಲೇಷನ್, ಇಂಡಕ್ಷನ್, ಈಸ್ಟ್ರೋಜನ್ ಜಾಸ್ತಿ ಇದೆಲ್ಲ ಇರ್ತವೆ. ಈ ಹೈ ಫ್ಯಾಟಿ ಫುಡ್ಸ್ ಎಲ್ಲ ತಗೊಳ್ಳೋದ್ರಿಂದ ಒಬೇಸಿಟಿ ಬರುತ್ತೆ. ಸಣ್ಣ ಮಕ್ಕಳೆಲ್ಲ ಇವಾಗ ಒಂದ್ ವರ್ಷ 2 ವರ್ಷದ ಮಕ್ಕಳೆಲ್ಲ ಗುಂಡು ಮುಗಿದ್ರೆ ಎಷ್ಟ್ ಚೆನ್ನಾಗಿದೆಯಲ್ಲ, ಬೊಂಬೆ ತರ ಇದೆ ಅಂತ ಹೇಳ್ತೇವೆ. ಬಟ್ ಅದೇ ಹೋಗ್ತಾ ಹೋಗ್ತಾ 7 ವರ್ಷ 8 ವರ್ಷಕ್ಕೆ ಇನ್ನೂ ಅದೇ ಗಾತ್ರದಲ್ಲೇ ಬೆಳೀತಾ ಇದ್ದಾಗ ಬೇರೆ ಬೇರೆ ತರ ಇವಾಗ ಈಸ್ಟ್ರೋಜನ್ ಎಲ್ಲ ಹೈ ಆಗ್ತಾ ಹೋಗುತ್ತೆ, ಚೇಂಜಸ್ ಆಗುತ್ತೆ. ಒಬೆಸಿಟಿ ಮೋಸ್ಟ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ರೀಸನ್ಸ್. ಮಕ್ಕಳು ಬೇಗ ಮೆನಾರ್ಕ್ ಅಟೈನ್ ಆಗಕ್ಕೆ. ಇವಾಗ ಮುಂಚೆ ಎಲ್ಲ ಇಂಡಿಯನ್ ಆವರೇಜ್ ಏಜ್ ಆಫ್ ಮೆನಾರ್ಕ್ 15 ತನಕ ಇತ್ತು. ಇವಾಗ ಕಡಿಮೆ ಆಗೋಗಿದೆ, 12.7 to 13.2. ಅಂಡ್ ಗ್ಲೋಬಲಿ ದೇ ಆರ್ ಸೀಯಿಂಗ್ ದಟ್ 9 ವರ್ಷ 10 ವರ್ಷದ ಮಕ್ಕಳೆಲ್ಲಾನು ಅವ್ರಿಗೂ ದೇ ಆರ್ ಅಟೈನಿಂಗ್ ಮೆನಾರ್ಕ್. ಅಫ್ಕೋರ್ಸ್ ಇವಾಗ ಮೆನಾರ್ಕ್ ಅನ್ನೋದು ಒಂದು ಹೆಣ್ಮಗುಗೆ ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ತನ್ನ ಹೆಣ್ತನನ ಸಂಪೂರ್ಣ ಮಾಡ್ಕೊಳಕ್ಕೆ ಕರೆಕ್ಟ್ ಆಗಿ ಪೀರಿಯಡ್ಸ್ ಬರೋದು ಅತ್ಯಗತ್ಯ. ದೇರ್ ಇಸ್ ನೋ ಶೇಮ್. ಹಿಂದಿನ ಮೆನಾರ್ಕ್ ಅಂದ್ರೆ ದ ಫಸ್ಟ್ ಟೈಮ್ ದೇ ಮೈನರಿಯೋದು ಅಂತ ಹೇಳ್ತಾರಲ್ಲ, ಮೈನರಿಯೋದು ಕರೆಕ್ಟ್. ಸೊ ಇಟ್ ಶುಡ್ ಹ್ಯಾಪನ್. ಸೊ ಇವಾಗೆಲ್ಲ ಸ್ಕೂಲ್ಸ್ ಅಲ್ಲೆಲ್ಲಾನು ಎಜುಕೇಶನ್ ಕೊಡ್ತಾರೆ. ನಾನು ಕೆಲವು ಸ್ಕೂಲ್ಸ್ ಅಲ್ಲಿ ಹೋಗಿ ಮಾತಾಡ್ಬಿಟ್ಟು ಬಂದಿದ್ದೀನಿ, ಈ ತರ ಇರುತ್ತೆ ಅಂತ. ಸೊ ದ ಚಿಲ್ಡ್ರನ್ ಆರ್ ವೆಲ್ ಪ್ರಿಪೇರ್ಡ್ ಅಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಕರೆಕ್ಟ್ ಆಗಿ ಬರ್ಬೇಕು. ಅದು ಕರೆಕ್ಟ್ ಆಗಿ ಬಂದ್ರೆ ಎಲ್ಲ ಸರಿಯಾಗಿ ಹೋಗುತ್ತೆ.